ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ದಲಿತ ಸಮುದಾಯದ ಅಪ್ರಾಪ್ತ ವಯಸ್ಸಿನ 9ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಂದಿತಾ ಭೀಕರವಾಗಿ ಕೊಲೆಯಾಗಿದ್ದಾಳೆ. ದೊಮ್ಮಲೂರು ಗ್ರಾಮದ ಮಂಜುನಾಥ್ ಭಾರತಿ ದಂಪತಿಗಳ ದ್ವಿತೀಯ ಸುಪುತ್ರಿ ಲಕ್ಕೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕುಮಾರಿ ನಂದಿತಾಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ. ಆಡಳಿತದಿಂದ ಸರ್ಕಾರಿ ಸವಲತ್ತುಗಳು ಏನೇನು ತಲುಪಬೇಕು ಮತ್ತೆ ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೋ ನಿಜವಾಗ್ಲೂ ಅವ್ರಿಗೆ 5 ಜನಕ್ಕೆ ಶಿಕ್ಷೆ ಆಗಬೇಕು. ಇದು ಪಾರದರ್ಶಕ. ಶಾಲಾ ಸಮವಸ್ತ್ರದಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಮೃತದೇಹ ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ಪಕ್ಕ ಹೊಸಕೋಟೆ ತಾಲೂಕಿನ ಬಾನರಹಳ್ಳಿ ಗಡಿಯಲ್ಲಿ ಪತ್ತೆಯಾಗಿದೆ. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗ್ರಾಮದಲ್ಲಿ ಮಾಲೂರು ಅನುಗೊಂಡನಹಳ್ಳಿ ಪೊಲೀಸರು ಹಾಜರಾಗಿದ್ದಾರೆ. ಇನ್ನೊಂದು ಯಾರೋ ಹುಡುಗ ಹಿಡಿದು ಅದು ತಗೊಂಡು ಒಳಗೆ ದೇಶಂಗ್ ಹಾಕಿದ್ದೀವಿ. ಈ ಘಟನೆಗಳು ಆಗ್ತಾ ಇಲ್ಲ, ಅದನ್ನು ಮರುಕಳಿಸ್ದಂಗೆ ನಾವು ಈ ಕ್ರಮ ತಗೊಳ್ತೀವಿ. ಇವತ್ತು ನಾನು ಈ ಸ್ಕೂಲ್ ಬಿಡಿಸ್ಬಿಡು ಅಂತ ಅನ್ನತ್ತೆ. ಗಲಾಟೆ ಆದಾಗ ಗಂಡ ಹೇಳಿದ್ರೆ ಮಗುನ ಸ್ಕೂಲ್ ಕಳಿಸ್ಬೇಡ, ಬಿಟ್ಟುಬಿಡು ಅಂತ. ಈ ಸತಿ ಅಸಸಿ ಮುಗಿಲಿ, ಅಸಸಿ ಗಂಟ ಕಳಿಸ್ತೀನಿ ಅಂತ. ಜೈ ಭೀಮ್ ಬಂಧುಗಳೇ, ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಆತ್ಮೀಯ ಎಲ್ಲ ನಮ್ಮ ಸುವರ್ಣ ಟೈಮ್ಸ್ನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬರಿಗೆ ಇದು ಮುಖ್ಯವಾಗಿ ಅವರಿಗೆ ತಲುಪಬೇಕು. ದಯವಿಟ್ಟು ಈ ಸುದ್ದಿನ ಅಲ್ಲಿವರೆಗೂ ತಲುಪಿ. ಯಾಕಂತಂದರೆ ಇತ್ತೀಚೆಗೆ ನಮ್ಮ ಪರಿಶಿಷ್ಟ ಸಮುದಾಯದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆ ಇದೆಲ್ಲ ನಡೀತಾ ಇದ್ದಾವೆ. ಆದರೆ ಅಹಿಂದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಧೈರ್ಯದ ಮೇಲೆ ಬಹಳಷ್ಟು ಜನ ಅವರಿಗೆ ಮತವನ್ನು ಹಾಕಿ ಗೆಲ್ಲಿಸಿ ಸರ್ಕಾರವನ್ನು ತರುವಂಥ ಕೆಲಸದಲ್ಲಿ ಯಶಸ್ವಿ ಆದರು. ಆದರೆ ಇವತ್ತು ನಮಗೆ ರಕ್ಷಣೆ ಇಲ್ದಿರೋಂಥ ಕೆಲಸ ಆಗಿದೆ. ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೇಳ್ಬೇಕಂದ್ರೆ ಮಳವಳ್ಳಿ ಭಾಗ ಹಾಗೂ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಿನ್ನೆ ಲಕ್ಕೂರ್ನ ಮಾಲೂರು ತಾಲೂಕಿನ ಭಾಗದಲ್ಲಿ ಅಂತ ಲಕ್ಕೂರು ಶಾಲೆಗೆ ಹೋಗಿ ಬರುವಂಥ ಸಮಯದಲ್ಲಿ ಅಲ್ಲಿ ಯಾರೋ ಪುಂಡ್ರು, ಪೋಖ್ರಿಗಳು ಇವರೆಲ್ಲ ಸೇರ್ಕೊಂಡು ಆ ಮಗುನ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರ್ಬೋದು, ಕೊಲೆ ಮಾಡಿರ್ಬೋದು ಅಂತ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೊಲೆನೇ ಅಂತ ನಾವು ಹೇಳ್ತಾ ಇದ್ದೀವಿ. ದಯಮಾಡಿ ಇವರನ್ನ ಗಲ್ಲಿಗೇರಿಸಬೇಕಂತ ಮಾನ್ಯ ಗೃಹ ಮಂತ್ರಿಗಳಲ್ಲಿ ಕೇಳ್ತಾ ಇದ್ದೀನಿ, ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಣುಮಗು ಇಲ್ಲಿ ಸಮುದಾಯ, ಜಾತಿ, ಧರ್ಮಕ್ಕಿಂತ ಎಲ್ಲದಕ್ಕಿಂತ ಒಂದು ಮನುಷ್ಯತ್ವ, ಮಾನವೀಯತೆಯ ದೃಷ್ಟಿ ಅನ್ನೋದು ಇರಬೇಕು. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಈಗ ಯಾರು ಈಗ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತವ್ರು ನಮ್ಮ ಹತ್ರ ದಯವಿಟ್ಟು ಬಿಡಬಾರ್ದು. ಈ ಪುಂಡಪೋಖರಿಗಳಿಗೆ ರಾಜ್ಯದಲ್ಲಿ ಈ ರೀತಿ ನಡೆದಿದ್ದಂತೆ ಬುದ್ಧಿ ಕಲಿಸುವಂತ ಕೆಲಸ ಗೃಹ ಇಲಾಖೆ ಮಾಡಬೇಕು, ಮತ್ತೆ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಯಾಕಂದ್ರೆ ಪೊಲೀಸವ್ರ ಮಕ್ಕಳಿಲ್ವಾ? ಇದಕ್ಕೆಲ್ಲ ನಿರ್ಲಕ್ಷ್ಯನೇ ಪೊಲೀಸವರು. ಎಲ್ಲಿ ದುಡ್ಡು ಬರುತ್ತೋ, ಎಲ್ಲಿ ಕಾಸು ಬರುತ್ತೋ, ಎಲ್ಲಿ ಹಣ ಬರುತ್ತೋ ಅಲ್ಲಿ ಮಾತ್ರ ವ್ಯವಹಾರಗಳು ಮಾಡಕ್ ಹೋಗ್ತಿದ್ದಾರೆ ಹೊರತಾಗಿ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತ ಕೆಲಸದಲ್ಲಿ ವಿಫಲರಾಗಿದ್ದಾರೆ. ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ, ದಲಿತರಿಗೆ ರಕ್ಷಣೆ ಇಲ್ಲ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವರಿಗೆ ರಕ್ಷಣೆ ಇಲ್ಲ. ಇದು ಯಾವ ರೀತಿ ಸರ್ಕಾರ? ಇದು ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ದಯಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಸಂಜೆ ಒಳಗಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನೆಲ್ಲರನ್ನು ಕೂಡ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಬೆಂಗಳೂರಿನಿಂದ ಕೋಲಾರವರೆಗೂ ಕಾಲ್ನಡಿಗೆ ಜಾಥಾ ಮುಖಾಂತರ ಹಮ್ಕೋಬೇಕಾಗುತ್ತೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾಗುತ್ತೆ. ನಿಮಗೂ ಮಕ್ಕಳು ಮರಿ ಐತೆ, ಅಧಿಕಾರಿಗಳೇ ನೀವು ಕೂಡ ಗಮನ ಇಟ್ಕೊಳ್ಳಿ. ಸಮಾಜ ಕಲ್ಯಾಣ ಇಲಾಖೆ ಇರಬೇಕು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮತ್ತೆ ಪೊಲೀಸ್ ಇಲಾಖೆಯವರಾಗಿರ್ಬೋದು, ಪ್ರತಿಯೊಬ್ಬರು ಮಕ್ಕಳಿದ್ದಾವೆ ನೋಡಿ. 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ದಯಮಾಡಿ ನೀವು ಇವತ್ತು ಸಂಜೆ ಒಳಗಡೆ ಆರೋಪಿತರನ್ನ ಹಿಡಿಬೇಕು. ಹಿಡಿದು ಅವ್ರಿಗೆ ಸಂಬಂಧಪಟ್ಟಂತ ಪೋಕ್ಸೋ ಕಾಯ್ದೆಗಳಲ್ಲಿ ಬಂಧಿಸಬೇಕು. 302 ಮತ್ತು ಇನ್ನಿತರ ಹೆಚ್ಚುವರಿ ಕೇಸ್ಗಳನ್ನ, ಪ್ರಕರಣಗಳನ್ನು ದಾಖಲು ಮಾಡಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ಒಂದು ಘಟನೆ ಮರುಕಳಿಸದಂತೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ಮುಖಾಂತರ ನಾವು ಹಮ್ಮಿಕೋಬೇಕಾಗುತ್ತೆ. ನಮ್ಮ ಸಂಘಟನೆ, ನಮ್ಮ ಸಮುದಾಯ ಅಂದ್ರೆ ಏನಂದ್ರೆ ತೋರಿಸಬೇಕಾಗುತ್ತೆ. ಇಲ್ಲಿ ಸಮುದಾಯನ ಗುರಿಯಾಗಿ ಎಲ್ಲರೂ ಕೂಡ ಇಲ್ಲಿ ನಮ್ಮ ಸಮುದಾಯನ ಗುರಿಯಾಗಿಸಿಕೊಂಡು ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ದಲಿತರ ಮೇಲೆ ದೌರ್ಜನ್ಯ, ಮತ್ತೆ ಬಡವರ ಮೇಲೆ ದೌರ್ಜನ್ಯ, ರೈತರ ಮೇಲೆ ದೌರ್ಜನ್ಯ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಕೇಳೋರು ಮಾಡೋರಿಲ್ವಾ? ಪ್ರಜಾಪ್ರಭುತ್ವದ ಏನ್ ಪ್ರಜಾಪ್ರಭುತ್ವ ಇದು?
ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೂ ರಕ್ಷಣೆ ಕೊಡುವಂತದ್ದಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ ಉದ್ದೇಶ ಸರ್ವರಿಗೂ ರಕ್ಷಣೆ ಕೊಡಬೇಕು, ಸರ್ವ ಧರ್ಮವನ್ನು ಕಾಪಾಡಬೇಕು, ಸರ್ವ ಜನಗಳನ್ನ ಕಾಪಾಡಬೇಕು, ಸರ್ವ ಜಾತಿಗಳ ರಕ್ಷಣೆಯಿಂದ ಇರಬೇಕು ಅಂತ ಎಲ್ಲರಿಗೂ ಒಂದು ಒಳ್ಳೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಸಂವಿಧಾನ ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಪೊಲೀಸ್ ಇಲಾಖೆಗೆ ಒಂದು ಮೇಜರ್ ಸರ್ಜರಿ ಮಾಡಬೇಕು. ಅಲ್ಲಿ ಬೇಜವಾಬ್ದಾರಿಯಿಂದ ಮಾಡಿರುವಂತ ಯಾರು ಕರ್ತವ್ಯ ನಿರ್ವಹಿಸಿರುವಂತಹ ಪೊಲೀಸ್ ಅಧಿಕಾರಿಗಳು, ಮಾಲೂರು ಠಾಣೆಯಲ್ಲಿ ಆಗಿರ್ಬೋದು, ಮಾಸ್ತಿ ಠಾಣೆ, ಮತ್ತೆ ಇಲ್ಲಿ ಲಕ್ಕೂರು ಮತ್ತೆ ಹನುಗಣ್ಣಳ್ಳಿ ಒಳ್ಳೆ ಎಲ್ಲ ಕರ್ತವ್ಯದಲ್ಲಿರುವಂತಹ ಎಲ್ಲ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತ್ ಮಾಡಬೇಕು. ಮತ್ತೆ ಅವ್ರ ಮೇಲೆ ಒಂದು ವಿಶೇಷ ತನಿಖೆ ಮಾಡಬೇಕು. ಮತ್ತೆ ಇಲ್ಲಿ ತಪ್ಪಿಸೋರು ಯಾರು ಸರ್, ಅದು ಮುಂಚೆ ಗಲಾಟೆ ಆಯಿತು. ಸ್ಕೂಲ್ಗೆ ಹೋಗೋ ಬರೋ ಮಗುನ ಹೊಡೆದಿದ್ದಾನೆ ನಿತೀಶ್ ಅಂದ್ಬಿಟ್ಟು ಹುಡುಗ. ಜೋರಾಗಿ ಮಾತಾಡೋ. ಸರಿ ಅಂದ್ಬಿಟ್ಟಿದ್ದು ನಾವು ಹೋಗಿ ಲಕ್ಕೂರ್ ಸ್ಟೇಷನ್ ಲಕ್ಕೂರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ಮುಖದ್ವಾಗಿ ಲಕ್ಕೂರ್ ಸ್ಟೇಷನರು ಹುಡುಗರು ಬಂದರು ಎನ್ಕ್ವೈರಿ ಮಾಡಿದ್ರು. ಸರಿ ಅಂದ್ಬಿಟ್ಟಿದ್ದು ಸುರೇಶ್ ಅಂತ ಹೇಳ್ಬಿಟ್ಟು ಮಗೂರಲ್ಲಿ, ಹರೀಶ್ ಅಂತ ಹೇಳ್ಬಿಟ್ಟು, ಲಕ್ಷ್ಮಣ ಅಂತ ಹೇಳ್ಬಿಟ್ಟು, ಇವಾಗ ಚಂದ್ರಪ್ಪ ಮಗ ಆ ಹುಡುಗನು ಈ ಕೇಸಲ್ಲಿ ಮಂಜು ಅಂತ ಹೇಳ್ಬಿಟ್ಟು ಈ ಕೇಸಲ್ಲಿ, ಈ ಹುಡುಗಿ ಕೇಸಲ್ಲಿ. ಸರಿ ಅಂದ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಈ ಹುಡುಗಿಗೂ ಹುಡುಗರಿಗೂ ಏನು ಇದ್ದು ಮಾತಾಡ್ಬಿಟ್ಟು ಮೊನ್ನೆ 7ನೇ ತಾರೀಕಲ್ಲಿ ಸ್ಕೂಲ್ಗೆ ಹೋಗಿ ಬೆಳಗ್ಗೆ 7:30 ಹೋಗಿದ್ದು ಹುಡುಗಿ ಮನೆಗೆ ಹೋಗ್ತಾರೆ. ಇವ್ರು 5 ಜನ ಏನು ಹೇಳಿಕೆ ಕೊಟ್ಟರು ನನಗೆ? ಅವ್ರು 5 ಜನ ಏನು ಹೇಳಿಕೆ ಕೊಟ್ಟರು ಅಂದರೆ, ನಿಮ್ಮ ಹೆಣ್ಣು ಮಗುಗೆ ಏನಾನ ಆದರೆ ನಾವೇ ಜವಾಬ್ದಾರಿ ಅಂತ ಹೇಳಿದ್ರು. ಲಕ್ಷ್ಮಣ್, ಹರೀಶು, ಚಂದ್ರಪ್ಪನ ಮಗ. ಮಾಲೂರು. ನಿಮ್ಗೆ ಯಾವ ಗೊತ್ತಾಯ್ತು ವಿಷಯ? ಸಾಯಂಕಾಲ ಅಂದರೆ 7ನೇ ತಾರೀಕು ನಮ್ಮ ಅಣ್ಣ ಫೋನ್ ಮಾಡ್ದ. ಆ ಹುಡುಗ ಕುತ್ಕೊಳ್ಕೊಂಡ್ಬಿಟ್ಟಿದ್ದಾನಂತೆ, ನಿಮ್ಮ ಮಗಳು ಎಲ್ಲಿದ್ದಾಳೋ ಕೇಳುವ ಅಂತ. ಆಮೇಲೆ ಹುಡುಕಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹೋಗ್ಬಿಟ್ಟು 7:30 ಮಾಲೂರು ಸ್ಟೇಷನ್ ಈ ಥರ ನಮ್ಮ ಹೆಣ್ಮಗು ಕಾಣೆ. ಸರ್, ಈಗ ಯಾಕೆ ನೀವು ಏನಾಗುತ್ತೆ ನಿಮಗೆ? ಕೊನೆ ಏನು ಹೇಳ್ತೀರಾ? ಅವ್ರ ಅಕ್ಕ ತಂಗಿನೆಲ್ಲ ಮಾಡ್ತಾರೆ, ನನ್ನ ಮಗಳನ್ನ ಸುವರ್ಣ ಟೈಮ್ಸ್, ಇದು ನೇರ ನುಡಿ ಕನ್ನಡ ಧ್ವನಿ.